ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿ ಮನುಷ್ಯನ ಭಾಗವಾಗಲಿ. ಡಾಕ್ಟರ್ ರೂಪೇಶ್ ಏಕಲಾರ್ಕರ್. ಚಿಟ್ಟಾರಸ್ತೆಯ ಯೋಗ ಕೇಂದ್ರದಲ್ಲಿ 8ನೇ ಪ್ರಾಕೃತಿಕ ಚಿಕಿತ್ಸಾ ದಿನಾಚರಣೆ. ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗುವ ಬದಲು ಉನ್ನತ ಶಿಕ್ಷಣ ಪಡೆದು ಉತ್ತಮ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸದೃಢ ದೇಶ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು. ಅದಕ್ಕಾಗಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದು ಅಷ್ಟೇ ಅವಶ್ಯಕವಾಗಿದೆ. ಹಿಂದಿನ ಕಾಲದಲ್ಲಿ ಜನರು ಪ್ರಾಕೃತಿಕ ಚಿಕಿತ್ಸಾ ವಿಧಾನವನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿದ್ದರು. ಆದರೆ ಆಧುನಿಕ ಕಾಲದಲ್ಲಿ ವಿದೇಶಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಆರೋಗ್ಯಪೂರ್ಣವಾದ ಬದುಕು ನಡೆಸಲು ಹೆಣಗಾಡುವಂತಾಗಿದೆ ಎಂದು ಸಿದ್ದರಾಮೇಶ್ವರ ಆಯುರ್ವೇದ ಮೆಡಿಕಲ್ ಕಾಲೇಜು ಪ್ರಾಚಾರ್ಯ ಹಾಗೂ INO ಪೋಷಕರಾದ ಡಾಕ್ಟರ್ ರೂಪೇಶ್ ಏಕಲಾರ್ಕರ್ ಹೇಳಿದರು. ಅಂತಾರಾಷ್ಟ್ರೀಯ ಪ್ರಾಕೃತಿಕ ಚಿಕಿತ್ಸಾ ಸಂಸ್ಥೆ, ಸೂರ್ಯ ಫೌಂಡೇಶನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ, ಆಯುಷ್ ಇಲಾಖೆ, ಭಾರತ ಸರ್ಕಾರ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ 8ನೇ ಪ್ರಾಕೃತಿಕ ಚಿಕಿತ್ಸಾ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಯುವಕರು ತಮ್ಮ ಹವ್ಯಾಸವನ್ನು ಹಾಗೂ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಿಕೊಂಡು ಆರೋಗ್ಯವಂತ ಬದುಕನ್ನು ನಡೆಸಿದರೆ ಮಾತ್ರ ದೇಶ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದರು. ಈ ನಿಟ್ಟಿನಲ್ಲಿ ದೇಶದೆಲ್ಲೆಡೆ ಪ್ರಾಕೃತಿಕ ಚಿಕಿತ್ಸಾ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭಗೊಂಡು ಪಾರಂಪರಿಕ ಪದ್ಧತಿಯನ್ನು ಶಾಸ್ತ್ರೋಕ್ತವಾಗಿ ಕಲಿಸಿದೆ. ಅದನ್ನು ಪ್ರಸಾರಪಡಿಸುವ ಕಾರ್ಯ ವೇಗದಿಂದ ಸಾಗುತ್ತಿದೆ. ಜನರಿಂದ ಕೂಡ ಉತ್ತಮ ಸಹಕಾರ ದೊರೆಯುತ್ತಿದೆ. ಇನ್ನು ಹೆಚ್ಚಿನ ಪ್ರಚಾರ ಹಾಗೂ ಪ್ರಸಾರದ ದೃಷ್ಟಿಯಿಂದ ಪ್ರತಿ ವರ್ಷ ನವೆಂಬರ್ 18ರಂದು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಇನ್ನು ಪ್ರಾಸ್ತಾವಿಕವಾಗಿ INO ರಾಜ್ಯ ಸಂಚಾಲಕ ಗುರುನಾಥ ರಾಜಗೀರ ಅವರು ಮಾತನಾಡಿದರು. INO ರಾಜ್ಯ ಕಾರ್ಯದರ್ಶಿ ಯೋಗೇಂದ್ರ ಯದಲಾಪುರೆ, ಜಿಲ್ಲಾಧ್ಯಕ್ಷ ಗೋರಖನಾಥ್ ಕುಂಬಾರ್ ಮಾತನಾಡಿದರು. ವೇದಿಕೆ ಮೇಲೆ ಆಸನರಾದ ಯೋಗೇಂದ್ರ ಸರ್ ಅವರು, ಗುರುನಾಥ್ ಸರ್, ಕುಂಬಾರ್ ಸರ್ ಮತ್ತು ಸಂತೋಷ್ ಸರ್, ಉಳಿದ ಎಲ್ಲ ನಮ್ಮ ಹಿರಿಯರು, ಅಮ್ಮಂದಿರು ಮತ್ತು ಅಂಕಲ್ ಅವರು, ಈ ದಿವಸ ನನಗೆ ನ್ಯಾಚುರೋಪತಿ ದಿವಸ ಇದು 2018ರಲ್ಲಿ ನಮ್ದು ನೇಚರ್ ಕ್ಯೂರ್ ಏನಿದೆ ಬೈ ಯೋಗ ಮಾಡಿ ಆಗಿರ್ಬೋದು ಅಥವಾ ನಮ್ಮ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಗಿರ್ಬೋದು, ಯೋಗ ಆಯುರ್ವೇದ ಟ್ರೀಟ್ಮೆಂಟ್ ಆಗಿರ್ಬೋದು, ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಸೊ ಅದರಲ್ಲಿ ನಾವು ಸ್ವಲ್ಪ ಇದು ಮಾಡಿಕೊಂಡು ನಾವು ಜಾಗೃತಿಯನ್ನು ಮಾಡಿಕೊಂಡು ಸ್ವಲ್ಪ ಅಳವಡಿಸ್ಕೊಂಡು ಹೋದರೆ ನಮ್ಮ ಹೆಲ್ತ್ ಅನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬಹುದು ಅಂತ ಹೇಳಿ ನನಗೆ ಇಲ್ಲಿ ಕರೆದು ಒಂದೆರಡು ಮಾತಾಡಲಿಕ್ಕೆ ಸಮಯ ಕೊಟ್ಟು ತಮ್ಮೆಲ್ಲರಿಗೆ ಧನ್ಯವಾದಗಳು ಸರ್. ಬಹಳ ಅದ್ಭುತವಾದ ಧನ್ಯವಾದಗಳು. ಇಂಥ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕೆ ನಾನು ತುಂಬಾ ಅದೃಷ್ಟವಂತ ಅನ್ಕೋತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅಂಗಗಳ ದಾನ ಮಾಡೋದ್ರ ಬಗ್ಗೆ ಇದು ಹೊಸ ಒಂದು, ಯಾಕಂದ್ರೆ ಇಷ್ಟು ಮೆಡಿಕಲ್ ಕಾಲೇಜ್ ಎಲ್ಲ ಅಲ್ಲಿ ಡೆಡ್ ಬಾಡಿಗಳು ಸಿಗ್ತಲ್ಲ ಪರೀಕ್ಷೆ ಮಾಡ್ಲಿಕ್ಕೆ. ಇಷ್ಟು 140 ಕೋಟಿ ಇದ್ದೀವಿ, ಆದ್ರೂ ಕೂಡ ಈ MBBS ವಿದ್ಯಾರ್ಥಿಗಳಿಗೆ ಅಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಡೆಡ್ ಬಾಡಿ ಸಿಗ್ತಾ ಇಲ್ಲ. ಅಂದ್ರೆ ನಮ್ಮಲ್ಲಿ ಇನ್ನೂ ಅದು ಅವೇರ್ನೆಸ್ ಜಾಗೃತಿ ಬಂದಿಲ್ಲ ಅಂಗಗಳ ದಾನ ಮಾಡೋದು. ಯಾವ ಬೆಡ್ ನಮ್ಮ ಬ್ರೈನ್ ಡೆಡ್ ಆದಾಗ ಉಳಿದ ಅಂಗಗಳನ್ನು ಬಳಸ್ಕೋಬಹುದು, ಉಳಿದ ಜೀವವನ್ನು ಕೊಡಬಹುದು. ಬಹಳ ಅದ್ಭುತ ಇದು ಜಾಗೃತಿ ಮಾಡ್ತಾ ಇದ್ದಾರೆ. ಇದು ಹಿಂದಿನ ಹೆಚ್ಚು ಪ್ರಮಾಣದಲ್ಲಿ ಆಗ್ಬೇಕು. ಅವರು ಅದ್ರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಅದ್ರ ಜೊತೆ ನಶೆ ಮುಕ್ತಿ ಬಗ್ಗೆ, ಈ ಮೊಬೈಲ್ ಬಗ್ಗೆ, ಮೊಬೈಲ್ ಅಡಿಕ್ಟ್ ಸೆಂಟರ್ಗಳು ಓಪನ್ ಆಗಿವೆ. ಅವು ಮಕ್ಕಳಿಗೆ ಎಷ್ಟೋ ಜೀವಹಾನಿಗಳು, ತಾಯಿ ತಂದೆ ಹೊಡೆದಿದ್ದಾರ, ಜೀವ ತೆಗಿತಾ ಇದಾರ, ಸಮಾಜ ಅನಾಹುತ ಆಗ್ತಾ ಇದೆ. ಅಷ್ಟು ಡೇಂಜರಸ್ ಈಸ್ ಅ ಮೊಬೈಲ್. ಎಲ್ಲಕ್ಕಿಂತ ದೊಡ್ಡ ನಶೆ ಅಂತ ಹೇಳ್ಬೋದು ಈ ಟೈಮಲ್ಲಿ. ನೋಡ್ಲಿಕ್ಕೆ ಬಹಳ ಕಾಣಿಸ್ತದೆ, ನೋಡ್ಲಿಕ್ಕೆ ಸುಂದರ, ಆದ್ರೆ ಅದು ಬಹಳ ಮೋಸ್ಟ್ ಡೇಂಜರ್. ಹಾಗಾಗಿ ಅದ್ರ ಬಗ್ಗೆ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಬಹಳ ಸ್ವಲ್ಪದರಲ್ಲೇ ಬಹಳ ಅದ್ಭುತವಾಗಿ ಆ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥವ್ರು ಸಮಾಜದ ಮುಖಿಯಾಗಿ ಅನೇಕ ಜನಪರ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಬಟ್ ಎಲ್ಲೂ ಅವರು ಹೆಚ್ಚಿಗೆ ವೇದಿಕೆ ಮೇಲೆ ಕಾಣಿಸೋದಿಲ್ಲ. ಅವ್ರ ಕಾಲೇಜಿಗೆ ಒಂದ್ಸಲ ಭೇಟಿ ಕೊಡಿ, ಅಲ್ಲಿನ ಶಿಸ್ತು, ಅಲ್ಲಿ ಮಕ್ಕಳ ಒಂದು ಆಕ್ಟಿವಿಟೀಸು ನೋಡಿದ್ರೆ ಒಂದು ಅದ್ಭುತವಾದ ನಮಗೆ ನೋಡ್ಲಿಕ್ಕೆ ಸಿಗುತ್ತದೆ. ಈಗ ಅವ್ರ ಹೊಸ ಒಂದು ಕಟ್ಟಡ ಎಲ್ಲಿ ಅಂದ್ರೆ ಈ ಬಾಲ್ಕಿಗೆ ಹೋಗಿ ರಿಂಗ್ ರೋಡ್ ಇದೆ, ಅಲ್ಲಿ ಹುಮನಾಬಾದಕ್ಕೆ ಹೋಗುವ ರಿಂಗ್ ರೋಡ್, ಅಲ್ಲಿ ಒಂದು ಬಿಲ್ಡಿಂಗ್ ನಿಮ್ಮ ಹೋಗೋ ರೈಟ್ ಸೈಡ್ ಒಂದು ದೊಡ್ಡ ಬಿಲ್ಡಿಂಗ್ ಆಗ್ತದೆ ಕಟ್ಟಡ, ಅದು ಅವ್ರದೇ ಕಟ್ಟಡ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಟ್ಟಡ. ಸುತ್ತಮುತ್ತ ಫಾರೆಸ್ಟ್ ಇದೆ, ಮುಂದೆ ಎರಡು ಕಡೆ ರಸ್ತೆ ಇದು ಹೈವೇಗಳು, ಸುಂದರವಾಗಿ ಕಟ್ಟಡ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರದ್ದು ಒಂದು ಕನಸಿದೆ, ಮತ್ತಷ್ಟು ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಬೇಕು. ಇನ್ನು ಆಯುರ್ವೇದ ಕ್ಷೇತ್ರದಲ್ಲಿ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಇನ್ನಷ್ಟು ಜನರಿಗೆ ನಾವು ಜಾಣ ಕೊಡ್ಬೇಕಂತೇಳಿ ಬಹಳಷ್ಟು ಆಶೆಗಳನ್ನ ಇಟ್ಕೊಂಡೆ, ಒಂದು ಕನಸನ್ನು ಇಟ್ಕೊಂಡೆ ಅವರು ಬೀದರ್ ಸುಂದರವಾಗಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಅವರು ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ಒಂದು ಜೋರ ಚಪ್ಪಾಳೆ ಮುಖಾಂತರ ಧನ್ಯವಾದ. ಒಂದೆರಡು ನಮ್ಮ ಗುರುನಾಥ್ ರಾಜಗಿರ್ ಅವರು ಒಂದೆರಡು ಮಾತು. ಇದು ನಮ್ಮ ಗುರುನಾಥ್ ಕುಂಬಾರ್ ಅವರು ಕೂಡ. ಎಲ್ಲ ಯೋಗ ಬಂಧು ಮಿತ್ರರಿಗೆ ಮತ್ತು ಮಾತೆಯರಿಗೆ, ಅಣ್ಣ ತಮ್ಮಂದರಿಗೆ ಮತ್ತೊಮ್ಮೆ ಶುಭ ಮುಂಜಾನೆ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ಎಲ್ಲ ನಮ್ಮ ಗುರುನಾಥ್ ಸರ್ ಮತ್ತು ಏಕ್ಲಾರ್ಕರ್ ಸರ್ ತಮಗೆ ಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ
ನಾನೇ ಹೇಳಲಿಕ್ಕೆ ಜಾಸ್ತಿ ಇಚ್ಛೆ ಪಡೋದಿಲ್ಲ. ನೀವೆಲ್ಲ ನಿರಂತರ ಯೋಗಿಗಳಾಗಿದ್ದೀರಿ, ನಿರಂತರ ಯೋಗಿಗಳೇ ಆಗಿರ್ತೀರಿ. ಮತ್ತೆ ನಿಜವಾದ ಆರೋಗ್ಯವಂತ ಯಾರಾದ್ರೂ ಕಾಪಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಯೋಗಿಗಳು ಮಾತ್ರ, ಹೌದಲ್ಲ? ಹೊರಗಡೆ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಕಾಲಿನ ಎಕ್ಸರ್ಸೈಸ್ ಆಗ್ತಾ ಇದೆ, ಓಡ್ತಾ ಇದ್ದಾರೆ, ಕೈಗಳ ಎಕ್ಸರ್ಸೈಸ್ ಆಗ್ತಾ ಇದೆ. ಆದ್ರೆ ಆಂತರಿಕವಾಗಿ ಎಕ್ಸರ್ಸೈಸ್ ಆಗ್ಬೇಕು. ಹಾರ್ಡ್ವೇರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಹಾರ್ಡ್ವೇರ್ ಸಿಸ್ಟಮ್. ಇದು ನಾವು ಸಾಫ್ಟ್ವೇರ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು ಯಾವುದು ಅಂತಂದ್ರೆ ಯೋಗ ಮಾತ್ರ. ಈ ಯೋಗದಲ್ಲಿ ನಿರಂತರತೆಯಿಂದ ನೀವೆಲ್ಲರೂ ಪೂರ್ತಿ ಶರೀರವನ್ನ ಪ್ರತಿಯೊಂದು ಅಂಗಾಂಗಗಳಿಗೆ ಎಕ್ಸರ್ಸೈಸ್ ಕೊಡ್ತಾ ಕೊಡ್ತಾ ಪ್ರಾಣಶಕ್ತಿಯನ್ನು ತುಂಬಿಕೊಂಡು ಯಶಸ್ವಿವಂತ ಮತ್ತೆ ಶಕ್ತಿವಂತ ವ್ಯಕ್ತಿಗಳು ನೀವೆಲ್ಲ ಯೋಗಿಗಳಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿಯಾಗಿ ನಿರಂತರತೆ ಹೀಗೆ ಇರಲಿ, ಮತ್ತೆ ಹೊರಹೊಮ್ಮಲಿ, ಜಾಸ್ತಿ ಹೆಚ್ಚಿನ ಯೋಗಿಗಳಾಗಿ ಇನ್ನು ನಿಮ್ಮ ಮಕ್ಕಳನ್ನು ಹೊರಗೆ ತಂದು ಮತ್ತೆ ನಿಜವಾದಂತಹ ಒಂದು ಶಕ್ತಿಶಾಲಿ ಯೋಗಯುಕ್ತ ರೋಗಮುಕ್ತ ಭಾರತ ನಿರ್ಮಾಣ ಮಾಡೋಣ. ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸಿ ಶಕ್ತಿವಂತರಾಗಿ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರಿಂದ ನಿಮ್ಮ ಮಕ್ಕಳನ್ನ ನೀವು ಮುಂದೆ ತೊಡಗಿಸಿ ಅಂತ ನಾನು ಹೇಳ್ತಾ ಈ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಯೋಗ ಕೇಂದ್ರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಒಂದೇ ಮಾತಾಡ. ಈ ಸಂದರ್ಭದಲ್ಲಿ INO ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಪ್ರಮುಖರಾದ ಉಮಾದೇವಿ ಹೂಗಾರ್, ಶಿವಮೂರ್ತಿ ಬಟನಾಪುರೆ, ಹುಲೆಪ್ಪ ಬಿರಾದಾರ್, ವಿಶ್ವನಾಥ್ ಮಠಪತಿ, ಶಿವ ಶರಣಪ್ಪ ಮುಲಗೆ, ರಮೇಶ್ ಬಿರಾದಾರ್, ಅಶೋಕ್ ರೆಡ್ಡಿ, ಲಲಿತಾ ಗಾದ್ಗೆ, ಭಾರತಿ, ನವೀನ್ ಗುಳೆ, ನಾಗರಾಜ ಸ್ವಾಮಿ ಸೇರಿದಂತೆ INO ಹಾಗೂ ಪತಂಜಲಿ ಯೋಗ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬೀದರ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369